ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೋಮ್ಲಿ ಬ್ಲಾಗ್ಸ್ ಆ್ಯಂಡ್ ರೆಸಿಪೀಸ್. ಆಷಾಢ ಮಾಸದ ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆನೇ ಮನೆಯೆಲ್ಲ ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ದೀನಿ, ಪೂಜೆ ಮುಗಿಸ್ಕೊಳ್ಳೋಣ ಅಂತ ಹೇಳಿ. ಇನ್ನು ಮನೆ ಒರೆಸೋದಕ್ಕೆ ನೀರಿಗೆ ನಾನಿಲ್ಲಿ ಕಲ್ಲುಪ್ಪು, ಅರಿಶಿಣದ ಪುಡಿ ಮತ್ತು ಸ್ವಲ್ಪ ಗೋಮೂತ್ರನ ಹಾಕ್ತೀನಿ. ಮತ್ತು ಮನೆ ಕ್ಲೀನ್ ಆಗಲಿ, ಟೈಲ್ಸ್ ಎಲ್ಲ ಕ್ಲೀನ್ ಆಗಲಿ ಅಂತ ಹೇಳೋದಕ್ಕೋಸ್ಕರ ಸ್ವಲ್ಪ ಲೈಝಾಲ್ ಕೂಡ ಹಾಕಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಮನೆಯನ್ನು ಒರೆಸೋದ್ರಿಂದ ನಿಮಗೆ ಒಳ್ಳೆ ಮನೆಯಲ್ಲಿ ಪಾಸಿಟಿವ್ ವೈಬ್ರೇಷನ್ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಬಿಫೋರ್ ಸನ್ರೈಸ್ ಪೂಜೆ ಮಾಡ್ಕೋಬೇಕಲ್ವ, ಅಂದರೆ ಆಷಾಢ ಮಾಸ ಕೂಡ ಆಗಿರೋದ್ರಿಂದ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮುಗಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಅದಕ್ಕೋಸ್ಕರ ನಾನು ಕೂಡ ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸ್ಕೊಂಡೆ. ನನ್ನ ಓಲ್ಡ್ ವೀಡಿಯೋಸಲ್ಲಿ ನಾನು ಆಷಾಢ ಮಾಸದ ಪೂಜೆ ಹೇಗೆ ಮಾಡ್ತೀನಿ ಅನ್ನೋದನ್ನು ಕೂಡ ಶೇರ್ ಮಾಡಿದ್ದೀನಿ, ಬೇಕಿದ್ದರೆ ಚೆಕ್ ಮಾಡ್ಕೊಳ್ಬೋದು. ಸಿಂಪಲಾಗಿ ನಾನು ಹೇಗೆ ಪೂಜೆ ಮಾಡ್ತೀನಿ, ನನಗೆ ಗೊತ್ತಿರೋ ಅಷ್ಟು ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡಿದ್ದೀನಿ. ಪೂಜೆ ಎಲ್ಲ ಆಯಿತು ಬೆಳಗ್ಗೆನೇ. ಇನ್ನು ತಿಂಡಿಗೆ ನಾನಿಲ್ಲಿ ಕ್ವಿಕ್ಕಾಗಿ ಆಗುವಂತಹ ಪಾಸ್ತಾನ ಮಾಡಿಕೊಡ್ತಾಯಿದ್ದೀನಿ ಮಕ್ಕಳಿಗೆ. ಲಂಚ್ ಬಾಕ್ಸ್ಗಂತೂ ಇದು ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಪಾಸ್ತಾ ಕೂಡ ಒಳ್ಳೆಯದೇ ಮಕ್ಕಳಿಗೆ, ಅದನ್ನು ವೀಟ್ ಫ್ಲೋರಲ್ಲಿ ಮಾಡಿರ್ತಾರಲ್ವ, ಅದಕ್ಕೆ ಅದನ್ನೇ ಮಾಡಿಕೊಡ್ತಾಯಿದ್ದೀನಿ ನಾನಿಲ್ಲಿ. ಈಗ ಒಂದು ಕಡಾಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು 2 ದೊಡ್ಡ ಸೈಜ್ ಈರುಳ್ಳಿನ ಚಾಪ್ ಮಾಡಿ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಪಾಸ್ತಾನ ನೀವು ಒಂದು ಸ್ವಲ್ಪ ಕುದಿಯೋ ನೀರಿಗೆ ಹಾಕಿ, ಒಂದು ಸ್ವಲ್ಪ ಉಪ್ಪನ್ನು ಹಾಕಿ, 1 ಸ್ಪೂನ್ ಎಣ್ಣೆ ಹಾಕಿ ನೀವು ಅದನ್ನು ಬೇಯಿಸಿ ಇಟ್ಕೊಳ್ಬೇಕಾಗತ್ತೆ. ಗೊತ್ತಾಗತ್ತೆ ನಿಮಗೆ ಅದು ಬೆಂದಿದೆಯಾ ಇಲ್ವಾ ಅಂತ. ಅದು ಬೆಂದಾದಮೇಲೆ ನಾವು ಅದನ್ನು ಸೋರು ತೆಗೆದು ಇಟ್ಕೊಳ್ಬೇಕಾಗತ್ತೆ. ಈಗ ನಾನು ಒಂದು ಕ್ಯಾಪ್ಸಿಕಮ್ನ ಕೂಡ ಆ್ಯಡ್ ಮಾಡಿದ್ದೀನಿ. ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ವೆಜಿಟೇಬಲ್ಸ್ನ ಆದಷ್ಟು ಫ್ರೈಡ್ ರೈಸ್ಗಾಗಲಿ, ಪಾಸ್ತಾ ಆಗಲಿ, ನೂಡಲ್ಸ್ ಆಗಲಿ ಏನು ಮಾಡೋವಾಗಲೂ ಅಷ್ಟೇ ನಾನು ವೆಜಿಟೇಬಲ್ಸ್ನ ಆದಷ್ಟು ಸ್ವಲ್ಪ ಸಾಫ್ಟಾಗಿ ಬೇಯಿಸ್ಕೊಳ್ತೀನಿ. ಆಗ ಮಕ್ಕಳು ಖಂಡಿತ ತಿಂತಾರೆ. ಸ್ವಲ್ಪ ಹಸಿ ಇದ್ದರೆ ಮಕ್ಕಳು ಖಂಡಿತ ತಿನ್ನಲ್ಲ. ಅದಕ್ಕೋಸ್ಕರ ನಾವು ದೊಡ್ಡವರಾದರೆ ತಿನ್ಕೊಳ್ತೀವಿ, ಮಕ್ಕಳು ತಿನ್ನಲ್ಲ. ಅದಕ್ಕೆ ನಾನು ಯಾವುದೇ ರೆಸಿಪಿ ಮಾಡಿದ್ರೂ ಸ್ವಲ್ಪ ತರಕಾರಿನ ಸಾಫ್ಟಾಗಿ ಬೇಯಿಸ್ಬಿಡ್ತೀನಿ. ಇಲ್ಲಿ ಟೊಮ್ಯಾಟೊ ಏನೂ ಯೂಸ್ ಮಾಡ್ತಿಲ್ಲ ನಾನು, ಜಸ್ಟ್ ತರಕಾರಿ ಮಾತ್ರ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಕ್ಯಾರೆಟ್, ಬೀನ್ಸು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. 1 ಚಿಟಿಕೆ ಉಪ್ಪನ್ನು ಹಾಕಿ ತಟ್ಟೆಯನ್ನು ಮುಚ್ಚಿ ಚೆನ್ನಾಗಿ ವೆಜಿಟೇಬಲ್ಸ್ನ ಬೇಯಿಸ್ಕೊಳ್ಬೇಕಾಗತ್ತೆ. ಮತ್ತು ನಾನಿಲ್ಲಿ ಪಾಸ್ತಾ ಮಸಾಲಾನ ಯೂಸ್ ಮಾಡಿಕೊಂಡು ಇವತ್ತು ಆಗಲೇ ಹೇಳಿದಾಗೆ ಕ್ವಿಕ್ಕಾಗಿ ಆಗಬೇಕಿತ್ತು, ಅದಕ್ಕೋಸ್ಕರ ಪಾಸ್ತಾ ಮಸಾಲಾನ ಯೂಸ್ ಮಾಡಿಕೊಂಡು ಪಾಸ್ತಾ ಮಾಡ್ತಾಯಿದ್ದೀನಿ. ಇನ್ನೂ ಬೇರೆ ಥರನೂ ಮಾಡ್ತಾರೆ. ಅಚ್ಕಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಪೌಡರ್ ಎಲ್ಲನೂ ಹಾಕಿ ಟೊಮ್ಯಾಟೊ ಸಾಸ್ ಮತ್ತು ಸೋಯಾ ಸಾಸ್ ಮತ್ತು ವಿನಿಗರ್ ಎಲ್ಲನೂ ಯೂಸ್ ಮಾಡ್ತಾರೆ. ನಾನಿಲ್ಲಿ ಜಸ್ಟ್ ಟೊಮೆಟೊ ಸಾಸ್ನ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಮತ್ತು ಈ ವೆಜಿಟೇಬಲ್ಸ್ನೆಲ್ಲ ಸ್ವಲ್ಪ ನಾನು ಚೆನ್ನಾಗಿ ಬೇಯಿಸ್ಕೊಳ್ತೀನಿ, ಸ್ವಲ್ಪ ಸಾಫ್ಟ್ ಆಗೋ ಥರ. ಯಾಕಂದರೆ ಅರ್ಧಂಬರ್ಧ ಬೆಂದಿದ್ರೆ ಅದು ಕೂಡ ಚೆನ್ನಾಗಿರುತ್ತೆ, ಫ್ರೈಡ್ ರೈಸ್ಗೆಲ್ಲ ಮಾಡ್ತೀವಲ್ಲ ಆ ಥರ. ಬಟ್ ಮಕ್ಕಳು ಸಾಫ್ಟಾಗಿ ಚೆನ್ನಾಗಿ ಬೆಂದಿದ್ರೆ ಖಂಡಿತ ತಿಂತಾರೆ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಸಾಫ್ಟಾಗಿ ಸ್ವಲ್ಪ ತಟ್ಟೆ ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ. ತಟ್ಟೆ ಮುಚ್ಚಿ ಈ ಥರ ನೀವು ಬೇಯಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ಸಾಫ್ಟಾಗಿ ಬೆಂದ್ಕೊಂಡ್ಬಿಡುತ್ತೆ. ಈಗ ನಾನಿಲ್ಲಿ ಟೊಮೆಟೊ ಸಾಸನ್ನು ಯೂಸ್ ಮಾಡ್ತಾ ಇದ್ದೀನಿ. 2 ಟೇಬಲ್ ಸ್ಪೂನಷ್ಟು ಟೊಮೆಟೊ ಸಾಸನ್ನು ಹಾಕ್ಕೊಳ್ತೀನಿ. ಟೊಮೆಟೊ ಸಾಸ್ ಮತ್ತು ಚಿಲ್ಲಿ ಸಾಸ್ ಎರಡನ್ನೂ ಉಪಯೋಗಿಸೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಬರೀ ಟೊಮೆಟೊ ಸಾಸ್ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ. ಮನೆಯಲ್ಲೇ ಮಾಡಿರುವಂತಹ ಟೊಮೆಟೊ ಸಾಸ್ ಯೂಸ್ ಮಾಡಿದ್ರೆ ಇನ್ನೂ ಹೆಲ್ತ್ಗೆ ಒಳ್ಳೆಯದು ಅಂತಲೇ ಹೇಳ್ಬೋದು. ಇನ್ನು ಬೇಯಿಸಿ ಆಗಲೇ ಹೇಳಿದಾಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿ ಇಟ್ಕೊಂಡಿರುವಂತಹ ಪಾಸ್ತಾನ ಇಲ್ಲಿ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನಾನಿಲ್ಲಿ ಸಾಲ್ಟ್ ಏನೂ ಉಪಯೋಗಿಸ್ಕೊಳ್ತಾ ಇಲ್ಲ. ಜಸ್ಟ್ ನಾನು ಸ್ವಲ್ಪ ಪಾಸ್ತಾ ಬೇಯಿಸೋಕ್ಕೆ ಮತ್ತು ತರಕಾರಿ ಬೇಯಿಸೋಕ್ಕೆ ಸ್ವಲ್ಪ ಹಾಕಿದ್ದೆ. ಈ ಮಸಾಲೆಯಲ್ಲೇ ನಿಮಗೆ ಉಪ್ಪು ಎಲ್ಲ ಇರುತ್ತೆ. 2 ಪ್ಯಾಕೆಟಷ್ಟು ನಾನು ಮಸಾಲಾನ ಆ್ಯಡ್ ಮಾಡಿಕೊಂಡು, ಅಂದರೆ ಇದು ಪಾಸ್ತಾ ಮಸಾಲ, ಇದು 2 ಪ್ಯಾಕೆಟಷ್ಟು ಯೂಸ್ ಮಾಡ್ಕೊಂಡಿದ್ದೀನಿ. 2 ಪ್ಯಾಕೆಟ್ನೂ ಹಾಕಿ ನಾವಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಪಾಸ್ತಾ ಕ್ವಿಕ್ಕಾಗಿ ರೆಡಿ ಆಗಿಬಿಡತ್ತೆ. ಲಂಚ್ ಬಾಕ್ಸ್ಗಂತೂ ಒಳ್ಳೆ ರೆಸಿಪಿ ಇದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.